ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾ ಇರುವ ಜನರು ಇದ್ದಕ್ಕಿದ್ದಾಗೆ ಮಾಯವಾಗೋದಿಕ್ಕೆ ಶುರುವಾಗ್ತಾರೆ. ಅದು ಅಲ್ಲದೆ ತುಂಬಾನೇ ವಿಚಿತ್ರ ಮತ್ತು ರಹಸ್ಯವಾಗಿ ದಿನದಿಂದ ದಿನಕ್ಕೆ ಹೆಚ್ಚು ಜನರು ಸಾಯ್ತಿರ್ತಾರೆ. ಬಟ್ ಆದ್ರೆ ಯಾರು ಅವರ ಕಥೆಯನ್ನ ಮುಗಿಸ್ತಾ ಇದ್ದಾರೆ, ಏನಕ್ಕೆ ಆ ರೀತಿ ತೀರೋಗ್ತಾ ಇದ್ದಾರೆ ಅಂತ ಏನವೇ ಗೊತ್ತಿರಲ್ಲ. ಬಟ್ ಆದ್ರೆ ಆ ರೀತಿ ಕೊಲೆಗಳನ್ನ ಮಾಡ್ತಾ ಇರೋದು ಸಾಮಾನ್ಯ ಮನುಷ್ಯರಲ್ಲ, ಬದಲಾಗಿ ತುಂಬಾನೇ ನಕಾರಾತ್ಮಕ ಶಕ್ತಿಯನ್ನ ಮಡಗಿರುವಂತಹ ಅಮಾನುಷ ಶಕ್ತಿಗಳು. ಈ ವಿಷಯ ನಮ್ಮ ಹೀರೋವಿಗೆ ಗೊತ್ತಾಗ್ಬೇಕಾದ್ರೆ ಈ ಪ್ರಾಬ್ಲಮ್ ಅನ್ನ ಯಾವ ರೀತಿ ನಮ್ಮ ಹೀರೋ ಸಾಲ್ವ್ ಅನ್ನ ಮಾಡ್ತಾನೆ, ಆ ರೀತಿ ಅಮಾನುಷ ಶಕ್ತಿಗಳ ಜೊತೆ ಹೋರಾಡಿ ಇವನ ಊರನ್ನ ಕಾಪಾಡ್ಕೊಳ್ತಾನ, ಇಲ್ಲ ದುಷ್ಟ ಶಕ್ತಿಗಳು ಎಲ್ಲವನ್ನ ಧ್ವಂಸವನ್ನ ಮಾಡ್ತಾವ ಅನ್ನುವ ಒಂದು ಕ್ರೇಜಿ ಮೂವಿಯನ್ನ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ದ ರಾಯಲ್ ಮಾಸ್ಟರ್ ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಶಾಹಿ ಪರಿವಾರ ಅನ್ನುವ ಒಂದು ಕುಟುಂಬದ ಬಗ್ಗೆ ನಮ್ಗೆ ಹೇಳ್ತಾರೆ. ಅಂಡ್ ಇವರ ಕೆಲಸ ಏನು ಅಂದ್ರೆ ರಾಕ್ಷಸರು ದುಷ್ಟ ಶಕ್ತಿಗಳನ್ನ ಹಿಡ್ಕೊಂಡು ಬರೋದು. ಇದೇ ರೀತಿಯಾಗಿರ್ಬೇಕಾದ್ರೆ ಇದೇ ಪರಿವಾರದ ಕೆಲವೊಂದಷ್ಟು ಸೋಲ್ಜರ್ ಗಳನ್ನ ನಮ್ಗೆ ತೋರಿಸ್ತಾರೆ. ಮೇ ಬಿ ಯಾವ್ದೋ ಒಂದು ದುಷ್ಟ ಶಕ್ತಿ ಮತ್ತೆ ಇಲ್ಲಿಗೆ ಅಟ್ಯಾಕ್ ಮಾಡೋದಕ್ಕಾಗಿ ಬಂದ್ಬಿಟ್ಟಿದೆ ಅನ್ಸುತ್ತೆ. ಸೊ ಅದೇ ದುಷ್ಟ ಶಕ್ತಿಯನ್ನ ಹಿಡಿಯೋದಕ್ಕಾಗಿನೇ ಎಲ್ಲರೂ ಟ್ರೈ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಆ ದುಷ್ಟ ಶಕ್ತಿ ಇವರ ಮೇಲೇನೆ ಅಟ್ಯಾಕ್ ಅನ್ನ ಮಾಡಿ ತಪ್ಪಿಸ್ಕೊಳ್ಳೋದಕ್ಕಾಗಿ ನೋಡ್ತಾ ಇರುತ್ತೆ. ಸೊ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಸೇನಾಪತಿ ಆಗಿರುವ ಲೂ ಇಲ್ಲಿಗೆ ಬರ್ತಾನೆ. ನಂತರ ಆ ದುಷ್ಟ ಶಕ್ತಿಯನ್ನ ಹಿಡ್ಕೊಳ್ಳೋದಕ್ಕಾಗಿ ಬರ್ತಾ ಇರ್ಬೇಕಾದ್ರೆ ಆ ದುಷ್ಟ ಶಕ್ತಿ ತನ್ನ ಸುತ್ತಮುತ್ತ ಎಲ್ಲ ಕಡೆಗೆ ಸ್ಮೋಕ್ ಅನ್ನ ರಿಲೀಸ್ ಮಾಡುತ್ತೆ. ಅಂಡ್ ಅದೇ ಫಾಗ್ ನ ಒಳಗಡೆ ಆ ದುಷ್ಟ ಶಕ್ತಿ ತನ್ನ ಅಸಲಿಯಾದ ರೂಪಕ್ಕೆನೆ ಬರುತ್ತೆ. ಅಂದ್ರೆ ಒಂದು ಬಿಳಿ ಬಣ್ಣದಲ್ಲಿರುವ ನರಿಯ ರೀತಿಯಾಗಿನೇ ಬದಲಾಗುತ್ತೆ. ನಂತರ ಅಲ್ಲಿ ಸುತ್ತಮುತ್ತ ಇರ್ತಾ ಇರುವ ಎಲ್ಲಾ ಸೈನಿಕರನ್ನ ಒಂದೇ ಕ್ಷಣಕ್ಕೆ ಒಡೆದು ಬೀಳ್ಸುತ್ತೆ. ಸೊ ಇವಾಗ ಸೇನಾಪತಿ ಆ ದುಷ್ಟ ಶಕ್ತಿಯ ಜೊತೆ ಫೈಟ್ ಅನ್ನ ಮಾಡೋಣ ಅಂತ ಒಳಗಡೆ ಬರ್ಬೇಕಾದ್ರೆ ಅಷ್ಟು ಹೊತ್ತಿಗೆ ಆ ನರಿಯ ಜಾಗದಿಂದಾನೇ ಓಡಿ ಹೋಗ್ಬಿಟ್ಟಿರುತ್ತೆ. ನಂತರ ಇವಾಗ ಈ ಸೇನಾಪತಿ ನಡೆದಿರುವ ಎಲ್ಲಾ ಘಟನೆಯನ್ನ ತಂದು ಇವನಿಗೆ ಕೂಡ ಲೀಡರ್ ಆಗಿರುವ ಯಾನ್ಲಿ ಎನ್ನುವ ವ್ಯಕ್ತಿಗೆ ಬಂದು ತಿಳಿಸ್ತಾನೆ. ಅಂಡ್ ಈ ಯಾನ್ಲಿ ಬೇರೆ ಯಾರಿವೆ ಅಲ್ಲ, ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ. ಸೊ ಇವಾಗ ನಮ್ಮ ಯಾನ್ಲಿ ಈ ವಿಷಯದ ಬಗ್ಗೆ ಇನ್ನಷ್ಟು ಎನ್ಕ್ವೈರಿಯನ್ನ ಮಾಡ್ಬೇಕು ಅಂತ ಇವನ ಕುದುರೆಯನ್ನ ಹತ್ತಿ ಪಶ್ಚಿಮ ದಿಕ್ಕಿನ ಕಡೆಗಾಗಿನೇ ಹೊರಟು ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಸಿಂಗೋರ ಅನ್ನುವ ಮನೆತನದವರು ಒಂದು ರಾಜ್ಯವನ್ನ ಆಳ್ವಿಕೆ ಮಾಡ್ತಿರ್ತಾರೆ. ಸೊ ಸೀದಾ ಅಲ್ಲಿಗೆ ಬಂದು ಇವನ ಹತ್ರ ಇರುವ ಒಂದು ಬ್ಯಾಡ್ಜ್ ಅನ್ನ ತೋರಿಸ್ಬೇಕಾದ್ರೆ ಎಂಟ್ರಿಯನ್ನ ಕೊಡ್ತಾರೆ. ಸರಿ ಓಕೆ ಅಂತ ಇವನು ಬಂದಿರುವ ವಿಷಯದ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ 9 ಜನ ಸಾಮಾನ್ಯ ಜನರು ಮತ್ತೆ 10 ಜನ ಮಂತ್ರಿಗಳು ತುಂಬಾನೇ ವಿಚಿತ್ರವಾಗಿ ಅಮಾನುಷವಾಗಿನೇ ತಿರುಗ್ಬಿಟ್ಟಿದಾರಂತೆ. ಅಂಡ್ ಅವರ ಸಾವಿಗೆ ಕಾರಣ ಬಂದು ಅವರ ದೇಹದಲ್ಲಿರುವ ರಕ್ತ ಹೊರಗಡೆಗೆ ಬಂದಿರೋದು. ಬಟ್ ಆದ್ರೆ ಅವರ ಬಾಡಿಯಲ್ಲಿ ಒಂದೇ ಒಂದು ಚಿಕ್ಕ ಗಾಯ ಕೂಡ ಆಗಿರೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ರಕ್ತ ಬಾಡಿಯಿಂದ ಹೊರಗಡೆ ಬರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಎಲ್ಲರೂ ಕನ್ಫ್ಯೂಷನ್ ಆಗಿದ್ದಾರೆ. ಬಟ್ ಆದ್ರೆ ಇದನ್ನೆಲ್ಲ ನೋಡುವ ನಮ್ಮ ಹೀರೋವಿಗೆ ಅರ್ಥವಾಗ್ಬಿಡುತ್ತೆ, ಇದನ್ನ ಮಾಡಿರೋದು ಬೇರೆ ಯಾರಿವೆ ಅಲ್ಲ, ದುಷ್ಟ ಶಕ್ತಿಗಳೇನೋದಾಗಿ. ಯಾಕಂದ್ರೆ ಕೇವಲ ದುಷ್ಟ ಶಕ್ತಿಗಳಿಗೆ ಮಾತ್ರನೇ ಈ ರೀತಿ ಒಂದೇ ಒಂದು ಗಾಯವನ್ನಾಗ್ಲಿ ಒಂದೇ ಒಂದು ಎವಿಡೆನ್ಸ್ ಅನ್ನವೇ ಕೂಡ ಬಿಡದೇ ಇರುವ ಹಾಗೆ ಮನುಷ್ಯರ ಬಾಡಿಯಿಂದ ರಕ್ತವನ್ನ ಕುಡಿಯುವಂತಹ ಪವರ್ ಇರೋದು. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಈ ರಾಜ್ಯವನ್ನ ಸುತ್ತಾಡಿ ಬರೋಣ ಅನ್ನೋದಾಗಿ ಹೊರಗಡೆ ಬರ್ತಾನೆ. ಅಂಡ್ ಅದೇ ರೀತಿ ಸಾಮಾನ್ಯ ಜನರು ವಾಸಿಸುವಂತಹ ಒಂದು ಏರಿಯಾಗೆನೆ ಬಂದು ಅಲ್ಲಿ ತುಂಬಾನೇ ವಿಚಿತ್ರವಾದ ಘಟನೆಗಳನ್ನ ನೋಡ್ತಾನೆ. ಅಂದ್ರೆ ಈ ಸಾಮಾನ್ಯ ಜನರ ನಡುವೆ ದುಷ್ಟಶಕ್ತಿಗಳು ಇರೋದಾಗಿ ಫೀಲ್ ಆಗ್ತಿರುತ್ತೆ. ಆದ್ರಿಂದ ಟೆಸ್ಟ್ ಅನ್ನ ಮಾಡೋಣ ಅಂತ ಇವನ ಹತ್ರ ಒಂದು ಶಾಹಿ ಪರಿವಾರದ ಬ್ಯಾಡ್ಜ್ ಇದೆ ಅಲ್ವಾ. ಸೊ ಅದನ್ನ ಟಚ್ ಅನ್ನ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ತರಂಗಗಳು ಕ್ರಿಯೇಟ್ ಆಗಿ ಬರುತ್ತೆ. ಬಟ್ ಆದ್ರೆ ನಮ್ಮ ಹೀರೋ ತರಂಗಗಳನ್ನ ಕ್ರಿಯೇಟ್ ಮಾಡ್ತಾ ಇರೋದನ್ನ ಬಿಳಿ ಬಟ್ಟೆಯನ್ನ ಹಾಕೊಂಡಿರುವ ಯು ಅನ್ನುವ ಹುಡುಗಿ ನೋಡ್ಬಿಡ್ತಾಳೆ. ಸೊ ಸೀದಾ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ಆ ಬ್ಯಾಡ್ಜ್ ಅನ್ನವೇ ಕಿತ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡ್ತಾಳೆ. ಸೊ ನಮ್ಮ ಹೀರೋ ಅಷ್ಟೊಂದು ಈಸಿಯಾಗಿ ಬಿಟ್ಬಿಡ್ತಾನ. ಸೊ ಅವನವೇ ಕೂಡ ಫಾಲೋವನ್ನೇ ಮಾಡ್ಕೊಂಡು ಬರ್ಬೇಕಾದ್ರೆ ಆ ಯು ಅನ್ನುವ ಲೇಡಿ ಸೀದಾ ಅವಳ ಲೀಡರ್ನ ಹತ್ರಕ್ಕಾಗಿನೇ ಬಂದು ಆ ಬ್ಯಾಡ್ಜ್ ಅನ್ನ ಕೊಡ್ತಾಳೆ. ನಂತರ ನಮ್ಮ ಹೀರೋ ಕೂಡ ಅದೇ ಜಾಗಕ್ಕಾಗಿನೇ ಬರ್ಬೇಕಾದ್ರೆ ಈ ಜಾಗದ ಲೀಡರು ನಮ್ಮ ಹೀರೋವಿನ ಹತ್ರ ಚೆನ್ನಾಗಿನೇ ಮಾತಾಡ್ತಾರೆ. ಅದು ಅಲ್ಲದೆ ಯು ಮಾಡಿರುವ ಈ ಕಿತಾಪತಿಗೋಸ್ಕರ ಸಾರಿ ಅನ್ನವೇ ಕೇಳಿ ನಮ್ಮ ಹೀರೋವಿನ ಬ್ಯಾಡ್ಜ್ ಅನ್ನ ವಾಪಸ್ ಕೊಡ್ತಾರೆ. ಆ ನಂತರ ನಮ್ಮ ಹೀರೋ ಇಲ್ಲಿಗೆ ಬಂದಿರುವ ವಿಷಯದ ಬಗ್ಗೆ ಹೇಳ್ಕೋಬೇಕಾದ್ರೆ ಆ ಲೀಡರ್ ಕೂಡ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಬ್ಯಾಡ್ಜ್ ಅನ್ನ ಕದ್ದು ಬಂದಿದ್ದ ಯು ಅನ್ನುವ ಲೇಡಿ ಇದ್ದಾಳೆ ಅಲ್ವಾ, ಅವಳ ಅಂಕಲ್ ಆಗಿರುವ ಝೂ ಹತ್ರಕ್ಕೆ ಹೋದ್ರೆ ನಿಮ್ಗೆ ಯಾವ್ದಾದ್ರೂ ಹೆಲ್ಪ್ ಆಗ್ಬಹುದು ಅಂತ ಸೀದಾ ಯು ಅವಳ ಜೊತೆಯಾಗಿನೇ ಕಳಿಸ್ಕೊಡ್ತಾರೆ ನಮ್ಮ ಹೀರೋವನ್ನ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಝೂ ಅನ್ನುವ ಅಂಕಲ್ ನ ಹತ್ರಕ್ಕಾಗಿನೇ ಬಂದು ಕೊನೆಯದಾಗಿ ಆ ದುಷ್ಟಶಕ್ತಿ ನರಿಯ ರೂಪಕ್ಕಾಗಿ ಬದಲಾಗಿತ್ತು ಅಲ್ವಾ. ಸೊ ಅದೇ ಜಾಗದಲ್ಲಿ ಕೆಲವೊಂದಷ್ಟು ಕೂದಲುಗಳು ಸಿಕ್ಕಿರುತ್ತೆ. ಸೊ ಅದನ್ನ ನಮ್ಮ ಹೀರೋ ಕೂಡ ಎವಿಡೆನ್ಸ್ ಗಾಗಿನೇ ಅಂತ ಕಲೆಕ್ಟ್ ಅನ್ನ ಮಾಡ್ಕೊಂಡಿರ್ತಾನೆ. ಅಂಡ್ ಇವಾಗ ಅದೇ ಕೂದಲನ್ನ ನಮ್ಮ ಹೀರೋ ಈ ಅಂಕಲ್ಗೆ ಕೊಡ್ಬೇಕಾದ್ರೆ ಅದನ್ನ ನೋಡುವ ಅಂಕಲ್ ಕೂಡ ಇದೊಂದು ಹೆಚ್ಚಾದಾರಿ ನರಿಯ ಕೂದಲಾಗಿದೆ ಅನ್ನೋದಾಗಿ ಹೇಳ್ಕೊತಾರೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಇನ್ನಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕಾಗಿ ವಾಪಸ್ಸು ಅರಮನೆಗಾಗಿನೇ ಹೊರಟು ಬರ್ತಾನೆ.
ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಹೀರೋಗೆ ಮತ್ತೊಂದು ಶಾಕಿಂಗ್ ವಿಷಯನೇ ಕಾದಿರುತ್ತೆ. ಅಂದ್ರೆ ಇಲ್ಲಿನ ರಾಜ ಈ ಕೇಸನ್ನ ಸಾಲ್ವ್ ಮಾಡೋದಿಕ್ಕೆ ನಮ್ಮ ಹೀರೋವಿಗೆ ಕೇವಲ 2 ದಿನಗಳು ಟೈಮ್ ಅನ್ನ ಕೊಟ್ಟಿದ್ದಾನೆ. ಅಷ್ಟರಲ್ಲಿ ಆ ದುಷ್ಟಶಕ್ತಿ ಯಾರು ಅನ್ನೋದಾಗಿ ಕಂಡು ಹಿಡಿಬೇಕಾಗಿದೆ. ಸೊ ಇವಾಗ ನಮ್ಮ ಹೀರೋ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿ ಈ ರಾಜ್ಯದ ಮಂತ್ರಿ ಹತ್ರಕ್ಕಾಗಿನೇ ಬಂದು ಭೇಟಿಯನ್ನ ಮಾಡ್ತಾನೆ. ಆ ನಂತರ ನಮ್ಮ ಹೀರೋಗೆ ಗೊತ್ತಿರುವ ಎಲ್ಲಾ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಇವಾಗ ಮಂತ್ರಿ ಕೂಡ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ ಕೊಡ್ತಾನೆ. 20 ವರ್ಷಗಳ ಹಿಂದೆ ನಮ್ಮ ಮಹಾರಾಜ ಒಂದು ಹುಡುಗಿಯನ್ನ ಮದುವೆ ಆಗಿದ್ರು. ಬಟ್ ಆದ್ರೆ ಎಷ್ಟೇ ವರ್ಷಗಳು ಕಳೀತಾ ಇದ್ರೆ ಕೂಡ ಆ ಮಹಾರಾಣಿಗೆ ಗಂಡು ಮಗು ಅಂತಾನೆ ಆಗ್ತಿರ್ಲಿಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ಮಹಾರಾಜ ಸೀನು ಅನ್ನುವ ಒಂದು ದಾಸಿಯನ್ನ ಮಡಿಕೊಂಡಿದ್ರು. ಅಂಡ್ ಆ ಸೀನು ಅನ್ನುವ ಲೇಡಿ ಕೂಡ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಒಂದ್ ವೇಳೆ ಅವಳು ಗಂಡು ಮಗುವಿಗೆ ಜನ್ಮವನ್ನ ಕೊಟ್ರೆ ಆ ಮಗುವನ್ನೇ ರಾಜಕುಮಾರನನ್ನಾಗಿ ಮಾಡೋದಿಕ್ಕಾಗಿ ರೆಡಿಯಾಗಿದ್ರು. ಬಟ್ ಆದ್ರೆ ಆ ದಾಸಿ ಮನುಷ್ಯರ ಮಗುವಿಗೆ ಜನ್ಮವನ್ನ ಕೊಡ್ತೀರಾ ಒಂದು ವಿಚಿತ್ರವಾದ ನರಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ಆ ಸೀನು ಅನ್ನುವ ದಾಸಿ ಕೆಲವೊಂದಷ್ಟು ಋಷಿ ಮುನಿಗಳಿಗೆ ತೊಂದರೆಯನ್ನ ಕೊಟ್ಟಿದ್ರಿಂದ ಆ ಋಷಿಗಳು ನಿನಗೆ ನರಿ ಮಗು ಹುಟ್ಲಿ ಅನ್ನೋದಾಗಿ ಶಾಪವನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ದಾಸಿ ಕೂಡ ನರಿ ಮಗುವಿಗೆ ಜನ್ಮವನ್ನ ಕೊಟ್ಲು ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಸೊ ಇದನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಆ ಸೀನು ಅನ್ನುವ ದಾಸಿ ಇದ್ದ ಮನೆಗಾಗಿನೇ ಹೋಗಿ ಎನ್ಕ್ವೈರಿ ಮಾಡ್ಬೇಕು ಅಂತ ಸೀದಾ ಪುರಾತನ ಕಾಲದ ಪಾಳು ಬಿದ್ದಿರುವ ಮನೆಗಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ಎಲ್ಲವನ್ನ ಎನ್ಕ್ವೈರಿ ಮಾಡಿ ನೋಡ್ತಿರ್ಬೇಕಾದ್ರೆ ಒಂದು ಕ್ಯಾಲೆಂಡರ್ ನಲ್ಲಿ ಒಂದು ಕವಿತೆಯನ್ನ ಬರ್ದು ಮಡಗಲಾಗಿರುತ್ತೆ. ಸೊ ಅದನ್ನ ಓದ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಬಿಳಿ ಬಣ್ಣದ ನರಿ ಮತ್ತೆ ಇನ್ನಿತರ ದುಷ್ಟಶಕ್ತಿಗಳು ಬಂದು ಅಟ್ಯಾಕ್ ಅನ್ನ ಮಾಡ್ಬಿಡ್ತಾವೆ. ಅಂಡ್ ಇವಾಗ ದುಷ್ಟಶಕ್ತಿಗಳು ಮತ್ತೆ ನಮ್ಮ ಹೀರೋವಿನ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಕೂಡ ಶುರುವಾಗುತ್ತೆ. ನಮ್ಮ ಹೀರೋ ಬೇರೆ ಅಷ್ಟೊಂದು ದುಷ್ಟಶಕ್ತಿಗಳನ್ನ ಎದುರಿಸೋದಿಕ್ಕೆ ಆಗದೆ ಸೋತೋಗ್ತಿರ್ತಾನೆ. ಸೊ ಇದೇ ರೀತಿಯಾಗಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಈ ರಾಜ್ಯದ ರಾಜಕುಮಾರಿ ಎಂಟ್ರಿಯನ್ನ ಕೂರ್ತಾಳೆ. ಅಂಡ್ ಅವಳ ಮಾಯಾವಿ ಶಕ್ತಿಯಿಂದ ಬಾಣಗಳನ್ನ ಬಿಟ್ಟು ಅಲ್ಲಿ ಬಂದಿರುವ ಎಲ್ಲಾ ದುಷ್ಟಶಕ್ತಿಗಳನ್ನ ಓಡಿಸ್ಬಿಡ್ತಾಳೆ. ನಂತರ ನಮ್ಮ ಹೀರೋವಿನ ಬಗ್ಗೆ ಎಲ್ಲವನ್ನ ತಿಳ್ಕೊಂಡು ಇವನಿಗೆ ಹೆಲ್ಪ್ ಅನ್ನ ಮಾಡೋದಕ್ಕೆ ಕೂಡ ರೆಡಿ ಆಗ್ತಾಳೆ. ಅಂಡ್ ಅದೇ ರೀತಿ ಇವಾಗ ನಮ್ಮ ಹೀರೋ ಮತ್ತೆ ರಾಜಕುಮಾರಿ ಇಬ್ಬರವೇ ಸೇರ್ಕೊಂಡು ಅದೇ ಇಲ್ಲಿರುವ ವಿಲೇಜ್ ಗೆ ಒಬ್ಬರು ಲೀಡರ್ ಇದ್ದಾರೆ ಅಲ್ವಾ, ಅವರ ಹತ್ರಕ್ಕಾಗಿನೇ ಬಂದು ಎಲ್ಲವನ್ನ ಹೇಳ್ಕೊತಾನೆ. ಅಂದ್ರೆ ಒಂದು ಕ್ಯಾಲೆಂಡರ್ ನಲ್ಲಿ ಬರ್ದಿರುವ ಕವಿತೆಗಳನ್ನ ಓದ್ತಾ ಇರ್ಬೇಕಾದ್ರೆ ಕೆಲವೊಂದಷ್ಟು ದುಷ್ಟಶಕ್ತಿಗಳು ಬಂದು ಅಟ್ಯಾಕ್ ಅನ್ನ ಮಾಡಿದ್ವು ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಸೊ ಇದನ್ನ ಕೇಳುವಂತ ಆ ಲೀಡರ್ ಕೂಡ ಆಕ್ಚುಲ್ ಆಗಿ ಆ ಕವಿತೆಯನ್ನ ಬರ್ದಿರೋದು ಬೇರೆ ಯಾರಿಗೂ ಅಲ್ಲ, ಮಹಾರಾಜ ಅವರೇನೆ ಸೀನುಗಾಗಿ ಆ ಕವಿತೆಯನ್ನ ಬರ್ದು ಕೊಟ್ಟಿರೋದು. ಅಂದ್ರೆ ಮಹಾರಾಜ ಅವರು ಆ ಸೀನು ಅನ್ನುವ ಹುಡುಗಿಯನ್ನ ತುಂಬಾನೇ ಪ್ರೀತಿಯನ್ನ ಮಾಡ್ತಾ ಇದ್ರು. ಆದ್ರೆ ಆ ಸೀನು ಅನ್ನುವ ಲೇಡಿ ಮಹಾರಾಜನಿಗೆ ಮೋಸವನ್ನ ಮಾಡಿ ಬೇರೆ ಹುಡುಗನ ಜೊತೆ ಪ್ರೀತಿಯನ್ನ ಮಾಡ್ತಾ ಇಲ್ಲು ಅನ್ನೋದಾಗಿನೇ ಹೇಳ್ಕೊತಿರ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಹೊರಗಡೆ ಯಾರೋ ಜಗಳವಾಡುವ ಶಬ್ದ ಕೇಳಿ ಹೊರಗೆ ಬರ್ತಾರೆ. ಅಂಡ್ ಇವಾಗ ಜಗಳಾಡ್ತಾ ಇರೋದು ಬೇರೆ ಯಾರಿಗೂ ಅಲ್ಲ, ನಮ್ಮ ಯು ಮತ್ತೆ ರಾಜಕುಮಾರಿ. ಸೊ ಇದನ್ನ ನೋಡುವ ನಮ್ಮ ಹೀರೋ ಮತ್ತೆ ಲೀಡರು ಇಬ್ಬರನ್ನುವೆ ತೊರೆದು ನಿಲ್ಲಿಸ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಲೀಡರ್ಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ರಕ್ತವೆಲ್ಲ ವಾಮಿಟ್ ಅನ್ನ ಮಾಡ್ಕೊಂಡು ಅಲ್ಲೇನೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋಗಂತೂ ನಾವು ಇನ್ನು ಯಾವ ರೀತಿ ಎನ್ಕ್ವೈರಿಯನ್ನ ಮುಂದುವರಿಸಬೇಕು ಅಂತ ಕನ್ಫ್ಯೂಷನ್ ಆಗ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಮತ್ತೊಂದು ಟ್ವಿಸ್ಟ್ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಯು ಅವಳ ಅಂಕಲ್ ಝೂ ಇದ್ದಾರೆ ಅಲ್ವಾ, ಅವರೇ ಕೂಡ ತುಂಬಾನೇ ವಿಚಿತ್ರವಾಗಿ ತಿರುಗ್ ಬಿಟ್ಟಿರ್ತಾರೆ. ಸೊ ಸೀದಾ ನಮ್ಮ ಹೀರೋ ಕೂಡ ಜಾಗಕ್ಕಾಗಿನೇ ಬಂದು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇವರ ಕಥೆಯನ್ನವೇ ಮುಗಿಸಿರೋದು ಬೇರೆ ಯಾರಿಗೂ ಅಲ್ಲ, ಅದೇ ದುಷ್ಟಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ನವೇ ಅವರ ಬಾಡಿಯನ್ನ ನೀಟಾಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವರ ಕುತ್ತಿಗೆ ಒಳಗಡೆಗೆ ಒಂದು ದಾರವನ್ನ ಹಾಕಿರೋದು ಗೊತ್ತಾಗುತ್ತೆ. ಅಂದ್ರೆ ಈ ದಾರದ ಮುಖಾಂತರ ರಕ್ತವನ್ನ ಹೊರಗೆ ತೆಗೆಯಲಾಗ್ತಿದೆ. ಬಟ್ ಆದ್ರೆ ಯಾವುದೇ ದುಷ್ಟಶಕ್ತಿ ಆದ್ರೂ ಕೂಡ ರಕ್ತವನ್ನ ಹೀರೆ ಕುಡ್ಕೊಂಡ್ ಬಿಡುತ್ತೆ. ಸೊ ದಾರದ ಮುಖಾಂತರ ಹೊರಗಡೆಗೆ ತೆಗ್ದಿದೆ ಅಂದ್ರೆ ನಾವು ಹುಡುಕ್ತಾ ಇರುವ ನರಿ ರಕ್ತವನ್ನ ಕುಡಿತಾ ಇಲ್ಲ, ಬದಲಾಗಿ ಬೇರೆ ಯಾರಿಗೋಸ್ಕರ ರಕ್ತವನ್ನ ತಗೊಂಡು ಹೋಗ್ತಾ ಇದೆ ಅನ್ನೋದಾಗಿ ತಿಳ್ಕೊತಾನೆ. ಬಟ್ ಆದ್ರೆ ಪ್ರತಿಯೊಬ್ಬರ ಬಾಡಿಯಿಂದ ಕನಿಷ್ಠ ಪಕ್ಷ 5 ಲೀಟರ್ ರಕ್ತವನ್ನ ತೆಗೆಯಲಾಗ್ತಿದೆ. ಸೊ ಇಷ್ಟೊಂದು ರಕ್ತವನ್ನ ನರಿಯ ಕೈಯಿಂದ ತೆಗೆದು ಬೇರೆ ಕಡೆಗೆ ಸಾಗಿಸುವಷ್ಟು ಶಕ್ತಿ ಇಲ್ಲ. ಹಾಗಿದ್ರೆ ಬೇರೆ ಯಾರೋ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತುಂಬಾನೇ ಯೋಚನೆಯನ್ನ ಮಾಡ್ಬೇಕಾದ್ರೆ ಅದನ್ನ ಮಾಡ್ತಾ ಇದ್ದದ್ದು ಬೇರೆ ಯಾರಿಗೂ ಎಲ್ಲ ಇವಾಗ ಸತ್ತು ಬಿದ್ದಿರುವ ಝೂ ಅಂಗಲ್ ಅನ್ನೋದಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ರಕ್ತವನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸ್ಬೇಕು ಅಂದ್ರೆ ಖಂಡಿತ ಒಂದಲ್ಲ ಒಂದು ಗಾಡಿಯ ವ್ಯವಸ್ಥೆ ಇರ್ಬೇಕಾಗುತ್ತೆ. ಸೊ ಈ ಸಂಪೂರ್ಣವಾದ ರಾಜ್ಯದಲ್ಲೇ ಗಾಡಿ ಇರೋದು ಅಂದ್ರೆ ಕೇವಲ ಈ ಅಂಕಲ್ನ ಹತ್ರ ಮಾತ್ರನೇ. ಸೊ ಇವ್ರೇನಾದ್ರೂ ಆ ಕೆಲಸಗಳನ್ನ ಮಾಡಿ ಬರ್ತಾ ಇದಾರ ಅನ್ನೋದಾಗಿ ಡೌಟ್ ಗಳು ಬರುತ್ತೆ. ಅದು ಅಲ್ಲದೆ ಈ ಅಂಕಲ್ ಕಸವನ್ನ ಎತ್ತುವ ಕೆಲಸವನ್ನ ಮಾಡ್ತಾ ಇದ್ದರಿಂದ ಇವನ ಮೇಲೆ ಯಾರಿಗೂ ಕೂಡ ಡೌಟ್ ಗಳು ಬಂದಿರ್ತಾ ಇಲ್ಲ ಅನ್ನೋದಾಗಿ ನೀವೇ ಥಿಂಕ್ ಮಾಡ್ತಾರೆ. ಆ ನಂತರ ರಾಜಕುಮಾರಿ ನಮ್ಮ ಹೀರೋವಿಗೆ ಪುರಾತನ ಕಾಲದಲ್ಲಿ ಶಾಹಿ ರಕ್ತವನ್ನ ಬಳಸ್ಕೊಂಡು ಯಾವ್ಯಾವ ರೀತಿಯ ಔಷಧಿಗಳನ್ನ ಮಾಡ್ತಾ ಇದ್ರು ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳ್ಕೊತಾಳೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇ ಝೂ ಅನ್ನುವ ಅಂಕಲ್ ಇವಾಗ ತಿರೋಗಿದ್ದಾರೆ ಅಲ್ವಾ,
ಅವರ ಬಾಡಿಯನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಮತ್ತೊಬ್ಬ ಸೈನಿಕ ತಿರುಗ್ ಬಿಟ್ಟಿದ್ದಾನಂತೆ. ಸೊ ನಮ್ಮ ಹೀರೋವಿಗೆ ಅರ್ಥವಾಗ್ಬಿಡುತ್ತೆ, ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದ ಸೈನಿಕನಿಗೆ ಮತ್ಯಾವ ವಿಷಯಗಳು ಗೊತ್ತಾಗಿದೆ ಅನ್ಸುತ್ತೆ. ಸೊ ಅದು ಎಲ್ಲಿ ನಮ್ಗಳಿಗೆಲ್ಲ ಗೊತ್ತಾಗ್ಬಿಡುತ್ತೋ ಅಂತ ತಿಳ್ಕೊಳ್ಳುವ ದುಷ್ಟ ಶಕ್ತಿಗಳು ಇವರ ಕಥೆಯನ್ನುವೇ ಕೂಡ ಮುಗಿಸಾಗ್ಬಿಟ್ಟಿದ್ದಾರೆ ಅನ್ನೋದಾಗಿ ಎಲ್ಲವನ್ನ ತಿಳ್ಕೊತಾನೆ. ಸೊ ಇವಾಗ ಅದೇ ಸೈನಿಕನನ್ನ ಗುರಾಯಿಸಿ ನೋಡ್ತಿರ್ಬೇಕಾದ್ರೆ ಆ ಸೈನಿಕನ ಬಾಯಿ ಒಳಗಡೆಗೆ ಯಾವ್ದೋ ಲೆಟರ್ ಅನ್ನ ಬರ್ದು ಮಡಗಿರೋದು ಗೊತ್ತಾಗುತ್ತೆ. ಸೊ ಏನಿರ್ಬಹುದು ಅಂತ ತೆಗೆದು ನೋಡ್ಬೇಕಾದ್ರೆ ಒಂದು ಬಟ್ಟೆ ಅಂಗಡಿಯ ಲೊಕೇಶನ್ ಅನ್ನ ಬರ್ದು ಮಡಗಿರ್ತಾರೆ. ಸೊ ನಾವು ಇದನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕು ಅಂದ್ರೆ ಈ ಲೊಕೇಶನ್ಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ರಾಜಕುಮಾರಿಗೆ ಎಲ್ಲ ವಿಷಯವನ್ನ ಹೇಳಿ ಆ ಜಾಗದಿಂದ ಹೊರಡೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ರಾಜಕುಮಾರಿ ಕೂಡ ನಾನುವೇ ಜೊತೆಯಾಗಿನೇ ಬರ್ತೀನಿ ಅಂತ ಕೇಳ್ಕೊತಾಳೆ. ಆದ್ರೆ ನಮ್ಮ ಹೀರೋ ನಾನು ಒಂಟಿಯಾಗಿನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅನ್ನೋದಾಗಿನೇ ಹೇಳಿ ಸೀದಾ ಲೊಕೇಶನ್ಗೆ ಬಂದು ತಲುಪಬೇಕಾದ್ರೆ ಸಡನ್ ಆಗಿ ತುಂಬಾನೇ ದುಷ್ಟಶಕ್ತಿಗಳು ಬಂದು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾವೆ. ಸೊ ನಮ್ಮ ಹೀರೋ ಕೂಡ ಅವನ ಕತ್ತಿಯನ್ನ ತೆಗೆದು ಮಾಸ್ ಆಗಿನೇ ಫೈಟ್ ಅನ್ನ ಮಾಡ್ತಿರ್ತಾನೆ. ಆದ್ರೆ ಅಲ್ಲಿ ಬಂದಿರ್ತಾ ಇರೋದು ದುಷ್ಟಶಕ್ತಿಗಳು ಅಲ್ವಾ. ಸೊ ಇವನ ಕೈಯಲ್ಲಿ ಅವುಗಳನ್ನ ಫೇಸ್ ಮಾಡೋದಕ್ಕಾಗಿ ಆಗ್ತಿರೋದಿಲ್ಲ. ಸೊ ಇವನ ಕತೆ ಮುಗ್ದಾಗ್ಬಿಡ್ತಾ ಅಂತ ನಾವು ಅನ್ಕೋತಿರ್ಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಯು ಎಂಟ್ರಿಯನ್ನ ಕೊಟ್ಟು ಅವಳ ಪ್ರಾಣವನ್ನವೇ ಕೂಡ ಬೊತ್ತಿಯನ್ನ ಇಟ್ಟು ಅವುಗಳ ಜೊತೆ ಫೈಟ್ ಅನ್ನ ಮಾಡ್ತಾಳೆ. ಸೊ ಇವಾಗ ಇಬ್ರವೇ ಕೂಡ ನಿಂತ್ಕೊಂಡು ಫೈಟ್ ಅನ್ನ ಮಾಡ್ತಿರ್ತಾರೆ. ಆದ್ರೂ ಕೂಡ ದುಷ್ಟ ಶಕ್ತಿಗಳು ಸೋಲೋದಿಕ್ಕೆ ಒಪ್ಕೊಳ್ತಾನೆ ಇಲ್ಲ. ಅಂಡ್ ನೋಡ್ತಿದ್ದಾಗೆ ಒಟ್ಟಾರೆಯಾಗಿನೇ ಅಟ್ಯಾಕ್ ಅನ್ನ ಮಾಡಿ ಇವರಿಬ್ಬರ ಕಥೆಯನ್ನವೇ ಮುಗಿಸೋದಕ್ಕಾಗಿನೇ ನೋಡ್ತಿರ್ತಾವೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ರಾಜಕುಮಾರಿ ಕೂಡ ಎಂಟ್ರಿಯನ್ನ ಕೊಟ್ಟು ಅವಳ ಬಾಣಗಳನ್ನ ಬಿಟ್ಟು ದುಷ್ಟ ಶಕ್ತಿಯನ್ನ ಓಡಿಸೋದಕ್ಕಾಗಿನೇ ನೋಡ್ತಿರ್ತಾಳೆ. ಆದ್ರೂ ಕೂಡ ಅಮಾನುಷ ಶಕ್ತಿಗಳನ್ನ ಸೋಲ್ಸೋದಕ್ಕಾಗಿ ಆಗ್ತಿರೋದಿಲ್ಲ. ಸೊ ನಮ್ಮ ಯು ಅವಳ ಹತ್ರ ಇರುವ ಒಂದೆರಡು ಡಿವೈಸ್ ಅನ್ನ ಕೆಳಗಡೆ ಬಿಸಾಕ್ಬೇಕಾದ್ರೆ ಒಂದು ದೊಡ್ಡ ಗಾತ್ರದಲ್ಲಿ ಫಾಗ್ ಎಲ್ಲ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಪೂರ್ತಿ ಆದ ಟೀಮು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾರೆ. ನಂತರ ಎಲ್ಲರಿವೆ ವಾಪಸ್ ಬರ್ಬೇಕಾದ್ರೆ ನಮ್ಮ ಹೀರೋ ಕೂಡ ಲೀಡರ್ ಅನ್ನ ನೋಡೋದಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವಾಗ ಲೀಡರ್ ಕೂಡ ಅನ್ಕಾನ್ಶಿಯಸ್ ಇಂದ ಎಚ್ಚರಿ ಆಗ್ತಾರೆ. ಸೊ ಆ ರೀತಿ ಎದ್ದ ನಂತರ ನಮ್ಮ ಹೀರೋ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ನೋಡಿ ನಾನಿವಾಗ ಬಟ್ಟೆ ಅಂಗಡಿಯ ಒಂದು ಲೊಕೇಶನ್ ಗಾಗಿನೇ ಹೋಗಿದ್ದೆ. ಸೊ ಅಲ್ಲಿ ಬರ್ತಾ ಇದ್ದ ಸ್ಮೆಲ್ಲು ಮತ್ತೆ ನಿಮ್ಮ ಹತ್ರ ಬರ್ತಾ ಇರುವ ಸ್ಮೆಲ್ಲು ಎರಡು ಕೂಡ ಒಂದೇ ಆಗಿದೆ. ಹಾಗಿದ್ರೆ ಬಿಳಿ ಬಣ್ಣದ ನರಿಯಾಗಿ ಬದಲಾಗುವ ದುಷ್ಟಶಕ್ತಿ ನೀವೇನನ್ನೋದಾಗಿನೇ ಕೇಳ್ತಾನೆ. ಸೊ ಅದೇ ರೀತಿಯಾಗಿನ ಲೀಡರ್ ಕೂಡ ಹೌದು, ಆ ಬಿಳಿ ಬಣ್ಣದ ನರಿ ಬೇರೆ ಯಾರಿವೆ ಅಲ್ಲ ನಾನೇನೆ. ಹಾಗೆ ನಮ್ಮ ನರಿ ಜಾತಿಯಲ್ಲಿ ಕೊನೆಯದಾಗಿ ಉಳ್ಕೊಂಡಿರೋದು ನಾನು ಮಾತ್ರ ಅನ್ನೋದಾಗಿನೇ ಹೇಳ್ಕೊತಾರೆ. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ನಮ್ಮ ಹೀರೋ ಆ ಲೀಡರ್ ಅನ್ನ ಹಿಡಿಯೋದಿಕ್ಕಾಗಿ ಬರ್ತಿರ್ಬೇಕಾದ್ರೆ ಇವಾಗ ಲೀಡರು ಮತ್ತೊಂದು ದೊಡ್ಡ ಪ್ಲಾಟ್ ಅನ್ನ ರಿವೀಲ್ ಮಾಡ್ತಾರೆ. ಅಂದ್ರೆ ಇಲ್ಲಿವರೆಗೂ ನಿನ್ನ ತಂದೆ ಯಾರು ಅಂತ ತಿಳ್ಕೊಂಡಿದ್ಯಾ, ಅವ್ರು ನಿನ್ನ ನಿಜವಾದ ತಂದೆಯಲ್ಲ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನೀನು ಕೂಡ ಒಬ್ಬ ಶೈತಾನನಾಗಿದ್ಯಾ. ಸೊ ಇದೇನೆ ನಿನ್ನ ನಿಜವಾದ ಸತ್ಯ. ಇದನ್ನ ನಂಬೋದನ್ನ ಬಿಟ್ಟು ನಿನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿನೇ ಹೇಳುತ್ತೆ ಆ ಲೀಡರು. ಸೊ ನಮ್ಮ ಹೀರೋ ಇದನ್ನೆಲ್ಲ ಕೇಳಿ ಕನ್ಫ್ಯೂಷನ್ ಆಗಿ ಸೀದಾ ಮಂತ್ರಿ ಹತ್ರ ಎನ್ಕ್ವೈರಿ ಮಾಡೋದಕ್ಕಾಗಿನೇ ಓಡಿ ಬರ್ತಾನೆ. ಸೊ ಅದೇ ರೀತಿಯಾಗಿ ನಾನು ಯಾರು, ನನ್ನ ತಂದೆ ಯಾರು, ಎಲ್ಲವನ್ನ ನಿಜ ಹೇಳು ಅಂತ ಕೇಳ್ಬೇಕಾದ್ರೆ ಮೊದ್ಲು ಆ ಮಂತ್ರಿ ಏನನ್ವೇ ಹೇಳ್ದೆ ಸೈಲೆಂಟ್ ಆಗಿನೇ ನಿಂತಿರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಯಾವಾಗ ನಾನು ನಿಜವಾಗ್ಲಿವೇ ಒಬ್ಬ ಶೈತಾನ ಅಲ್ವಾ, ನಿಜವನ್ನ ಹೇಳು ಅನ್ನೋದಾಗಿ ಕೇಳ್ಬೇಕಾದ್ರೆ ಇವಾಗ ಮಂತ್ರಿ ಬೇರೆ ದಾರಿ ಇಲ್ದೆ ಎಲ್ಲ ವಿಷಯವನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಅದೇ ಸೀನು ಅನ್ನುವ ಒಂದು ಲೇಡಿ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಅವಳಿಗೆ ಬಿಳಿ ಬಣ್ಣದ ನರಿಯ ಮಾಂಸವನ್ನ ತಿನ್ನಿಸ್ಬೇಕು ಅನ್ನೋದಾಗಿ ಹೇಳಿರ್ತಾರೆ. ಸೊ ಅದಕ್ಕಾಗಿ ತಕ್ಕಿದ ಹಾಗೆ ರಾಜ ಸೀನು ಅನ್ನುವ ಪ್ರೆಗ್ನೆಂಟ್ ಲೇಡಿಯನ್ನ ಕರ್ಕೊಂಡು ಸೀದಾ ಕಾಡಿನ ಒಳಗಡೆಗಾಗಿನೇ ಬಂದಿರ್ತಾನೆ. ಬಟ್ ಆದ್ರೆ ಒಂದು ದೊಡ್ಡ ಬಿರುಗಾಳಿ ಬಂದು ಎಲ್ಲರಿಗೂ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನ ನೋಡುವಂತಹ ಪಕ್ಕದ ಊರಿನಲ್ಲಿರುವಂತಹ ಒಂದಷ್ಟು ಜನರು ಆ ಪ್ರೆಗ್ನೆಂಟ್ ಲೇಡಿಯ ಹತ್ರಕ್ಕಾಗಿನೇ ಬಂದು ರೆಸ್ಕ್ಯೂವನ್ನ ಮಾಡಿ ಅವಳಿಗೆ ಉಪಚಾರವನ್ನ ಮಾಡೋದಿಕ್ಕಾಗಿ ಅವರ ಊರಿಗೆನೆ ಕರ್ಕೊಂಡು ಹೋಗಿರ್ತಾರೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಆ ಊರಿನಲ್ಲಿ ವಾಸ ಇರೋರು ಸಾಮಾನ್ಯವಾದ ಜನರಲ್ಲ, ಬದಲಾಗಿ ದುಷ್ಟಶಕ್ತಿಗಳಾಗಿರುವ ಶೈತಾನಗಳಾಗಿರ್ತವೆ. ಆದ್ರೆ ಆ ದುಷ್ಟಶಕ್ತಿಗಳು ಯಾವುದೇ ಕೂಡ ಕೆಟ್ಟ ಕೆಲಸಗಳನ್ನ ಮಾಡಿಲ್ಲ, ತುಂಬಾನೇ ಒಳ್ಳೆಯದಾದಂತಹ ದುಷ್ಟಶಕ್ತಿಗಳಾಗಿರುತ್ತೆ. ಬಟ್ ಆದ್ರೆ ಮಹಾರಾಜನಿಗೆ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಈ ಊರಿನಲ್ಲಿರುವ ದುಷ್ಟಶಕ್ತಿಗಳು ನಮ್ಮ ಹೆಂಡತಿಯನ್ನ ಜಬರ್ದಸ್ತಿಯಾಗಿ ಕರ್ಕೊಂಡು ಹೋಗಿದಾವೆ. ನಂತರ ಅವಳ ಕಥೆಯನ್ನ ಮುಗಿಸ್ಬಿಟ್ಟಿದಾವೆ ಅನ್ನೋದಾಗಿನೇ ತಿಳ್ಕೊಂಡು ಸೀದಾ ಊರನ್ನೇ ಸುಟ್ಟು ಬೂದಿಯನ್ನ ಮಾಡಿ ಧ್ವಂಸವನ್ನ ಮಾಡಿಸ್ಬಿಡ್ತಾನೆ. ಆ ರೀತಿ ಎಲ್ಲವನ್ನ ಸುಟ್ಟು ಬೂದಿಯನ್ನ ಮಾಡಿದ್ಮೇಲೆ ಈ ರಾಜನಿಗೆ ಗೊತ್ತಾಗುತ್ತೆ ಅಲ್ಲಿದ್ದಂತಹ ಶೈತಾನ್ಗಳು ನಿಜಕ್ಕೂ ಕೆಟ್ಟ ಶಕ್ತಿಗಳಲ್ಲ, ಬದಲಾಗಿ ಇವರಿಗೆ ಸಹಾಯವನ್ನ ಮಾಡೋದಿಕ್ಕಾಗಿ ಆ ಪ್ರೆಗ್ನೆಂಟ್ ಲೇಡಿಯನ್ನ ಕರ್ಕೊಂಡು ಬಂದಿರ್ತಾವೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಶೈತಾನ್ಗಳು ನರಿಯಾಗಿ ಬದಲಾಗ್ತವೆ ಅಲ್ವಾ. ಸೊ ಅಷ್ಟನ್ನ ಬಿಟ್ಟು ಅವುಗಳ ಕೈಯಲ್ಲಿ ಬೇರೆ ಏನನ್ನವೇ ಮಾಡೋದಿಕ್ಕೆ ಆಗೋದಿಲ್ಲ. ಅಂದ್ರೆ ಬೇರೆ ಮನುಷ್ಯರ ರೂಪಕ್ಕೆ ಬದಲಾಗೋದಿಕ್ಕೆ ಬರೋದಿಲ್ಲ, ಹಾಗೆ ಸಾಮಾನ್ಯ ಜನರ ಮೇಲೆ ಅಟಕನ ಮಾಡೋದಿಲ್ಲ, ಏನಂದ್ರೆ ಏನವೇ ಮಾಡೋದಿಲ್ಲ. ಸೊ ಎಲ್ಲ ವಿಷಯಗಳು ಮಹಾರಾಜನಿಗೆ ಗೊತ್ತಾಗ್ಬೇಕಾದ್ರೆ ನಾವು ಎಂತ ತಪ್ಪನ ಮಾಡ್ಬಿಡ್ವಿ ಅನ್ನೋದಾಗಿ ರಿಯಲೈಸ್ ಆಗುತ್ತೆ. ಆದ್ರಿಂದ ಇವರ ಸಿದ್ಧಾಂತದಲ್ಲಿ ಕೆಲವೊಂದಷ್ಟು ರೂಲ್ ಗಳನ್ನ ಬದಲಾಯಿಸ್ಕೊಳ್ತಾರೆ.
ಅಂದ್ರೆ ದುಷ್ಟಶಕ್ತಿಗಳು ಶೈತಾನ್ಗಳನ್ನ ನೋಡಿದ ಕೂಡಲೇ ಅವುಗಳ ಕಥೆಯನ್ನ ಮುಗಿಸ್ತಿದ್ರು ಅಲ್ವಾ. ಸೊ ಇವಾಗ ರೂಲ್ಸ್ ಅನ್ನ ಬದಲಾಯಿಸಿ ಆ ದುಷ್ಟಶಕ್ತಿಗಳು ಎಲ್ಲಿವರೆಗೂ ತಪ್ಪನ್ನ ಮಾಡೋದಿಲ್ವೋ ಅಲ್ಲಿವರೆಗೂ ಅವುಗಳಿಗೆ ಒಂದು ಚಿಕ್ಕ ಪ್ರಾಬ್ಲಮ್ ಅನ್ನುವೇ ಮಾಡಬಾರ್ದು ಅನ್ನೋದಾಗಿ ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಳ್ತಾನೆ. ಆದ್ರೂ ಕೂಡ ಈ ಮಹಾರಾಜನಿಗೆ ಅವನು ಮಾಡಿರುವ ತಪ್ಪಿನಿಂದ ಹೊರಗಡೆ ಬರೋದಿಕ್ಕೆ ಆಗ್ತಿರೋದಿಲ್ಲ. ಸೊ ಯಾವಾಗ್ಲೂ ಇವನು ಮಾಡಿರುವ ಅನ್ಯಾಯಕ್ಕಾಗಿ ಒಂದು ದೊಡ್ಡ ಗಿಲ್ಟಿ ಕಾಡ್ತಾನೆ ಇರುತ್ತೆ. ಆದ್ರಿಂದ ಮತ್ತೆ ಅದೇ ಊರಿಗಾಗಿನೇ ಬಂದು ಎಲ್ಲವನ್ನ ನೋಡಿ ಬರ್ತಿರ್ಬೇಕಾದ್ರೆ ಆ ಊರಿನ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಪಾಪು ಅಳ್ತಿರೋದು ಕೇಳಿಸುತ್ತೆ. ಸೊ ಅದನ್ನ ನೋಡುವಂತಹ ಮಹಾರಾಜ ಬೇರೆ ದಾರಿ ಇಲ್ದೆ ಆ ಮಗುವನ್ನ ಎತ್ಕೊಂಡು ಬಂದು ಇವನೇನೆ ಸಾಕ್ತಾನೆ. ಅಂಡ್ ಆ ಮಗು ಬೇರೆ ಯಾರಿವೆ ಅಲ್ಲ, ನಮ್ಮ ಹೀರೋವಾಗಿರುವ ಯಾನ್ಲಿನೇ. ಸೊ ಇವಾಗ ನಮ್ಮ ಹೀರೋಗೆ ಕೂಡ ಎಲ್ಲ ವಿಷಯಗಳಿವೆ ಗೊತ್ತಾಗುತ್ತೆ. ನಂತರ ನಮ್ಮ ಹೀರೋ ಸಾಮಾನ್ಯ ಮನುಷ್ಯರು ಆ ರೀತಿ ಶೈತಾನ್ಗಳಾಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ಬೇಕಾದ್ರೆ ಅದಕ್ಕಾಗಿ ಮಂತ್ರಿ ಮತ್ತೊಂದು ವಿಷಯವನ್ನ ಹೇಳ್ತಾನೆ. 100 ವರ್ಷಗಳ ಹಿಂದೆ ಆಕಾಶದಿಂದ ಒಂದು ಉಲ್ಕಾಪಿಂಡ ಬಂದು ಬಿದ್ದಿತ್ತು. ಆ ಉಲ್ಕಾಪಿಂಡ ಬಿದ್ದಿದ್ರಿಂದ ಅಕ್ಕಪಕ್ಕದಲ್ಲಿದ್ದ ಎಲ್ಲಾ ವಿಲೇಜ್ಗಳಿವೆ ಧ್ವಂಸವಾಗ್ಬಿಟ್ಟಿತ್ತು. ಬಟ್ ಆದ್ರೂ ಕೂಡ ಅದ್ರಲ್ಲಿವೆ ಕೆಲವೊಂದಷ್ಟು ಜನರು ಬದುಕುಳಿದಿದ್ರು. ಆದ್ರೆ ಅವರ ಹತ್ರ ತಿನ್ನೋದಿಕ್ಕಾಗಿ ಅಂತ ಒಂದು ಸ್ವಲ್ಪ ಕೂಡ ಫುಡ್ ಅನ್ನೋದೇ ಇರ್ಲಿಲ್ಲ. ಅದು ಅಲ್ಲದೆ ಈ ಉಲ್ಕಾಪಿಂಡ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಅದನ್ನ ಎನ್ಕ್ವೈರಿ ಮಾಡ್ತಿರ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಶಕ್ತಿಶಾಲಿಯಾದ ಕತ್ತಿ ಇರೋದು ಗೊತ್ತಾಗುತ್ತೆ. ಸೊ ಆ ಶಕ್ತಿಶಾಲಿಯಾದ ಆಯುಧವನ್ನ ನಾವು ಕಾಪಾಡಬೇಕು ಅನ್ನೋದಾಗಿ ಬದುಕುಳಿದಿರುವಂತಹ ಎಲ್ಲಾ ಜನರಿವೆ ಆ ಉಲ್ಕಾಪಿಂಡವನ್ನ ಕಾಪಾಡೋದಿಕ್ಕಾಗಿನೇ ನೋಡ್ತಾರೆ. ಹಾಗೆ ಅವರ ಹಸುವನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರ್ಬೇಕಾದ್ರೆ ಆ ಉಲ್ಕಾಪಿಂಡದ ಒಳಗಡೆ ಇರುವ ಶಕ್ತಿಯನ್ನ ಕಿತ್ಕೊಳ್ಳೋದಿಕ್ಕೆ ಯಾರೆಲ್ಲ ಬರ್ತಾರೋ ಅವರನ್ನ ಕಚ್ಚಿ ಅವರ ಒಳಗಡೆ ಇರುವ ರಕ್ತವನ್ನ ಕುಡಿಯೋದಿಕ್ಕಾಗಿ ಶುರು ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ಮುಂದುವರೆದು ಅವರು ಶೈತಾನ್ಗಳಾಗಿ ಕನ್ವರ್ಟ್ ಆದ್ರು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನೆಲ್ಲ ಕೇಳುವ ನಮ್ಮ ಹೀರೋ ಮತ್ತೆ ಆ ಲೀಡರ್ನ ಹತ್ರಕ್ಕಾಗಿನೇ ಹೋಗಿ ಮಾತಾಡೋಣ ಅಂತ ಬರ್ತಾನೆ. ಅಂಡ್ ಆ ರೀತಿ ಬರ್ತಿರ್ಬೇಕಾದ್ರೆ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಸೊ ಎಲ್ಲರಿಗೂ ತುಂಬಾನೇ ಹ್ಯಾಪಿ ಆಗಿನೇ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ಲೀಡರ್ ಅವರ ಹತ್ರಕ್ಕಾಗಿ ಬರ್ಬೇಕಾದ್ರೆ ಲೀಡರ್ ಕೂಡ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಕೊತಾರೆ. ನೀನು ಬಿಳಿ ಬಣ್ಣದ ನರಿಯ ಬಗ್ಗೆ ಎನ್ಕ್ವೈರಿಯನ್ನ ಮಾಡೋದಿಕ್ಕೆ ಬಂದಿದೆ ಅಲ್ವಾ. ಸೊ ಕೊನೆಗೆ ಆ ನರಿ ನಾನೇ ಅಂತ ಗೊತ್ತಾಗುತ್ತೆ ಅನ್ನೋದಾಗಿ ತಿಳ್ಕೊಂಡು ಮೊದಲನೇದಾಗಿ ನೀನನ್ನ ಓಡ್ಸೋದಕ್ಕಾಗಿ ಟ್ರೈ ಅನ್ನ ಮಾಡ್ದೆ. ಆ ನಂತರ ಅಂಕಲ್ ಝೂ ಕೂಡ ತೀರೋದ್ರು ಅನ್ನೋದಾಗಿನೇ ತೋರಿಸ್ದೆ. ಸೊ ಅವಾಗ್ಲೂ ಕೂಡ ನೀನು ಭಯವನ್ನ ಪಡ್ಕೊಂಡು ಈ ಜಾಗವನ್ನ ಬಿಟ್ಟು ಹೋಗ್ಲಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇವಾಗ ನೋಡಿದ್ರೆ ನಿನ್ಗೆ ಎಲ್ಲ ನಿಜನವೇ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ನನ್ನ ಮುಂದಿನ ಪ್ಲಾನ್ ಬಗ್ಗೆ ನಿನ್ಗೆ ಎಲ್ಲವನ್ನ ಹೇಳ್ತೀನಿ ಅನ್ನೋದಾಗಿ ಇವನು ಆ ರಾಜ ಮನೆತನದ ವಿರುದ್ಧ ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕಾಗಿದ್ದಾನೆ ಅಲ್ವಾ. ಸೊ ಆ ರಿವೆಂಜ್ ಪ್ಲಾನ್ ನ ಬಗ್ಗೆ ಎಲ್ಲವನ್ನ ಹೇಳ್ಕೊತಾನೆ. ಅಂದ್ರೆ ಈ ಲೀಡರು ಹಲವಾರು ವರ್ಷಗಳಿಂದ ತುಂಬಾನೇ ರಿಸರ್ಚ್ ಅನ್ನ ಮಾಡಿ ಒಂದು ವಿಚಿತ್ರವಾದ ಔಷಧಿಯನ್ನ ರೆಡಿಯನ್ನ ಮಾಡಿದ್ದಾನೆ. ಅಂದ್ರೆ ಆ ಔಷಧಿಯನ್ನ ಯಾರು ತಗೊಳ್ತಾರೋ ಅವರು ಸಾಮಾನ್ಯ ಮನುಷ್ಯರಾಗಿದ್ರೆ ಕೂಡ ದೊಡ್ಡ ಶೈತಾನಾಗಿನೇ ಕನ್ವರ್ಟ್ ಆಗ್ತಾರೆ. ಸೊ ಅದು ಅಲ್ಲದೆ ಇವತ್ತು ಎಲ್ಲ ಕಡೆ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಫುಡ್ ಅನ್ನ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾರೆ. ಆದ್ರಿಂದ ಅದ್ರ ಒಳಗಡೆಗೆ ಮಿಕ್ಸ್ ಅನ್ನ ಮಾಡಿ ಎಲ್ಲರನ್ನುವೆ ಶೈತಾನ್ಗಳಾಗಿನೇ ಕನ್ವರ್ಟ್ ಮಾಡಿ ಆ ಶಾಹಿ ಪರಿವಾರದ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋಣ ಅನ್ನೋದಾಗಿನೇ ರೆಡಿ ಮಾಡಿದಾನೆ. ಸೊ ಅದೇ ರೀತಿಯಾಗಿ ಆ ಫುಡ್ ಅನ್ನ ತಿನ್ನುವ ಎಲ್ಲಾ ಸಾಮಾನ್ಯ ಜನರು ತುಂಬಾನೇ ವಿಚಿತ್ರವಾದ ಶೈತಾನ ರೀತಿಯಾಗಿನೇ ಬದಲಾಗ್ತಿರ್ತಾರೆ. ಅಂಡ್ ಅವರ ಮೇಲೆ ಇರುವ ಕಂಟ್ರೋಲ್ ಅನ್ನ ಕಳ್ಕೊಂಡು ದೊಡ್ಡ ದೊಡ್ಡ ಶೈತಾನಾಗಿ ಬದಲಾಗ್ತಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹೀರೋಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಹೇಗಿದ್ರೆ ಇವನ ಹತ್ರ ಪವಿತ್ರವಾದ ಒಂದು ಬ್ಯಾಡ್ಜ್ ಇದೆ ಅಲ್ವಾ. ಸೊ ಅದೇ ಬ್ಯಾಡ್ಜ್ ಅನ್ನ ಬಳಸಿ ತರಂಗಗಳನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ಶೈತಾನ್ಗಳು ನಿಧಾನವಾಗಿ ನಾರ್ಮಲ್ ಆದ ಮನುಷ್ಯರಾಗಿನೇ ಬದಲಾಗ್ತವೆ. ಬಟ್ ಆದ್ರೆ ಇದನ್ನ ನೋಡುವ ಲೀಡರ್ಗೆ ತುಂಬಾನೇ ಕೋಪವೆಲ್ಲ ಬಂದು ಡೈರೆಕ್ಟ್ ಆಗಿ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾನೆ. ಸೊ ನಮ್ಮ ಹೀರೋ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಸೇನಾಪತಿ ದೊಡ್ಡ ಸೈನ್ಯವನ್ನ ಕರ್ಕೊಂಡು ಬಂದು ಇಲ್ಲಿ ಶೈತಾನಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಅಲ್ವಾ. ಅವರ ಮೇಲೆ ಮತ್ತೆ ಲೀಡರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ಬಿಡ್ತಾನೆ. ಸೊ ಇದನ್ನ ನೋಡುವಂತಹ ಲೀಡರ್ಗೆ ಇವಾಗ ಬೇರೆ ದಾರಿ ಇಲ್ಲ ಅಲ್ವಾ. ಸೊ ಈ ಜನರನ್ನ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ಇವನ ಅಸಲಿ ರೂಪವಾಗಿರುವ ನರಿಯ ರೂಪಕ್ಕಾಗಿನೇ ಬದಲಾಗ್ತಾನೆ. ನಂತರ ನರಿಯ ರೂಪಕ್ಕೆ ಬಂದು ಎರ್ರ ಬಿರಿ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಸೇನಾಪತಿಯ ಕಡೆಯ ಸೈನಿಕರಿಗೆ ಕೂಡ ಅಟ್ಯಾಕ್ ಅನ್ನ ಮಾಡ್ತಾರೆ. ಸೊ ಇವಾಗ ನಮ್ಮ ಲೀಡರ್ಗೆ ಕೂಡ ರಿಯಲೈಸ್ ಆಗೋದಿಕ್ಕೆ ಶುರುವಾಗುತ್ತೆ ನಾವು ಮಾಡ್ತಾ ಇರುವಂತಹ ಒಂದೇ ಒಂದು ತಪ್ಪಿನಿಂದ ಎಷ್ಟೊಂದು ಸಾಮಾನ್ಯ ಜನರು ಅವರ ಪ್ರಾಣವನ್ನ ಕಳ್ಕೊತಾ ಇದ್ದಾರೆ ಅಂತ. ಸೊ ಬೇಜಾರಾಗುವ ನಮ್ಮ ಲೀಡರು ಅವನ ಅಸಲಿಯಾದ ರೂಪಕ್ಕಾಗಿನೇ ಬಂದ್ಬಿಡ್ತಾನೆ. ಬಟ್ ಆದ್ರೂ ಕೂಡ ಸೇನಾಪತಿ ಸೀದಾ ನಮ್ಮ ಲೀಡರ್ ಅವನ ಕತ್ತಿಯನ್ನ ಮುಗಿಸೋದಿಕ್ಕಾಗಿ ಬಾಣಗಳನ್ನ ಬಿಡೋದಕ್ಕಾಗಿನೇ ನೋಡ್ತಿರ್ತಾರೆ. ಇದನ್ನ ನೋಡುವ ನಮ್ಮ ಹೀರೋ ಮಧ್ಯಕ್ಕಾಗಿನೇ ಬಂದು ಈ ಕೇಸನ್ನ ಹ್ಯಾಂಡಲ್ ಮಾಡೋದಿಕ್ಕೆ ಮಹಾರಾಜರು ನನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಹ್ಯಾಂಡಲ್ ಅನ್ನ ಮಾಡ್ತೀನಿ, ಇಲ್ಲಿಂದ ವಾಪಸ್ ಹೋಗ್ಬಿಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಬಟ್ ಆದ್ರೆ ಆ ಸೇನಾಪತಿ ಇವನ ಮಾತನ್ನ ಕೇಳೋದಿಕ್ಕಾಗಿ ರೆಡಿ ಇಲ್ಲ. ಸೊ ಮತ್ತೆ ನಮ್ಮ ಲೀಡರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಷ್ಟೇ ಯಾಕೆ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಆ ಸೇನಾಪತಿ ಬರ್ತಾನೆ. ಸೊ ಇವಾಗ ನಮ್ಮ ಹೀರೋ ಮತ್ತೆ ಸೇನಾಪತಿಯ ನಡುವೆ ಫೈಟ್ ನಡೀತಿರ್ಬೇಕಾದ್ರೆ
ನಮ್ಮ ಹೀರೋ ಸೋತೋಗುವ ಸಿಚುವೇಶನ್ಗೆ ಬಂದ್ಬಿಡ್ತಾನೆ. ಇದನ್ನ ನೋಡುವ ಲೀಡರ್ ಬೇರೆ ದಾರಿ ಇಲ್ಲ ಅಂತ ಕತ್ತಿಯನ್ನ ಎತ್ಕೊಂಡು ಸೀದಾ ಸೇನಾಪತಿಯ ಹತ್ರಕ್ಕಾಗಿನೇ ಬಂದು ಅವನ ಕತ್ತಿಯನ್ನ ಮುಗಿಸ್ತಾನೆ. ಬಟ್ ಆದ್ರೆ ನಮ್ಮ ಲೀಡರ್ನ ಮೇಲುವೆ ಕೂಡ ತುಂಬಾನೇ ಅಟ್ಯಾಕ್ ಅನ್ನ ಮಾಡಿರೋದ್ರಿಂದ ಫೈನಲಿ ನಮ್ಮ ಲೀಡರ್ವೆ ಕೂಡ ತಿರೋಗ್ ಬಿಡ್ತಾನೆ. ಸೊ ಇದರಿಂದ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಇದನ್ನೆಲ್ಲ ಮಾಡ್ತಾ ಇರೋದು ಬೇರೆ ಯಾರಿವೆ ಅಲ್ಲ, ಈ ಸಿಂಗೋರದ ರಾಜನೇ ಅಲ್ವಾ. ಸೊ ಸೀದಾ ಅವನ ಹತ್ರಕ್ಕಾಗಿನೇ ಬಂದು ನೀನು ಮಾಡಿರುವ ಎಲ್ಲ ತಪ್ಪುಗಳನ್ನ ಒಪ್ಕೊಂಡು ಮ್ಯಾಜೆಸ್ಟಿ ಅವರ ಹತ್ರ ಸಾರಿಯನ್ನ ಕೇಳು ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಈ ರಾಜ ನಮ್ಮ ಹೀರೋವಿನ ಮಾತನ್ನ ಕೇಳೋದಿಕ್ಕಾಗಿ ರೆಡಿ ಇಲ್ಲ. ಬದಲಾಗಿ ಎಲ್ಲ ಸೈನಿಕರನ್ನ ಕರೆದು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಾನೆ. ಅದು ಅಲ್ಲದೆ 9 ಜನ ಸಾಮಾನ್ಯ ಮನುಷ್ಯರು 10 ಜನ ಮಂತ್ರಿಗಳು ತೀರೋಗ್ ಬಿಟ್ಟಿದ್ರು ಅಲ್ವಾ. ಅಂಡ್ ಅವುಗಳ ಕಥೆಯನ್ನ ಮುಗಿಸಿರೋದು ಶೈತಾನ್ಗಳು ಅನ್ನೋದಾಗಿ ಹೇಳಿದ್ರು ಅಲ್ವಾ. ಬಟ್ ಆದ್ರೆ ಅದನ್ನೆಲ್ಲ ಮಾಡಿರ್ತಾ ಇರೋದು ಈ ಮಹಾರಾಜನೇ. ಸೊ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಇಷ್ಟೊಂದು ಸೈನಿಕರನ್ನ ನಮ್ಮ ಕೈಯಲ್ಲಿ ಎದುರಿಸೋದಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊತಾನೆ. ಅಂಡ್ ಇದೇ ರೀತಿಯಾಗಿ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅದೇ ಮಂತ್ರಿ ಒಂದು ವಿಷಯವನ್ನ ಹೇಳಿದ ಅಲ್ವಾ. 100 ವರ್ಷಗಳ ಹಿಂದೆ ಆಕಾಶದಿಂದ ಒಂದು ಉಲ್ಕಾಪಿಂಡ ಬಿದ್ದಿತ್ತು ಅಂಡ್ ಅದ್ರ ಒಳಗಡೆ ಮಾಯಾವಿ ಶಕ್ತಿಯನ್ನ ಮಡಗಿರುವ ಒಂದು ಕತ್ತಿ ಇತ್ತು ಅನ್ನೋದಾಗಿ. ಸೊ ಇವಾಗ ಅದೇ ವಿಷಯವನ್ನೇ ನೆನಪನ್ನ ಮಾಡ್ಕೊಂಡು ನನ್ನ ಪೂರ್ವಜರು ರಕ್ಷಣೆ ಮಾಡಿರುವ ಶಕ್ತಿಯನ್ನ ನಾನು ಕರೀತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಆ ಶಕ್ತಿಶಾಲಿಯಾದ ಕತ್ತಿ ನಮ್ಮ ಹೀರೋವಿನ ಕೈಗೆನೆ ಬಂದು ಕುತ್ಕೊಳ್ಳುತ್ತೆ. ಅಂಡ್ ನಮ್ಮ ಹೀರೋ ಕೂಡ ಅದ್ರ ಒಳಗಡೆ ಇರುವ ಎಲ್ಲಾ ಶಕ್ತಿಯನ್ನ ಒಟ್ಟಿಗೆ ಪ್ರಯೋಗ ಮಾಡ್ಬೇಕಾದ್ರೆ ಒಂದು ದೊಡ್ಡ ಧಮಾಕನೆ ಆಗ್ಬಿಡುತ್ತೆ. ಅಂಡ್ ಅದ್ರ ಶಕ್ತಿ ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ಒಂದೇ ಬಾರಿಗೆ ಅಲ್ಲಿ ನಿಂತಿರುವಂತಹ ಸಾವಿರಾರು ಸೈನಿಕರು ಒಟ್ಟಾಗಿನೇ ಮುಗ್ದೋಗ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ನಮ್ಮ ಹೀರೋವನ್ನ ತೋರಿಸ್ಬೇಕಾದ್ರೆ ರಾಜಮಾತಾ ಅವರ ಹತ್ರಕ್ಕಾಗಿನೇ ಬಂದು ನಡೆದಿರುವಂತಹ ಎಲ್ಲಾ ಘಟನೆಯನ್ನ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಎಂತದೇ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.